8ನೇ ತರಗತಿ ವಿಜ್ಞಾನ ಭಾಗ 2 ದಹನ ಮತ್ತು ಜ್ವಾಲೆ. ಈ ಪಾಠದಲ್ಲಿ ಬರುವ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಮಾತ್ರ ನಾವೀಗ ತಿಳ್ಕೊಳ್ಳೋಣ. ದಹನ ಎಂದರೇನು? ದಹನ ಅಂದರೆ ಏನು? ಒಂದು ವಸ್ತುವು ಆಕ್ಸಿಜನ್ನೊಂದಿಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಪ್ರಕ್ರಿಯೆಯನ್ನು ದಹನ ಎನ್ನುತ್ತೇವೆ. ಒಂದು ವಸ್ತು ಆಕ್ಸಿಜನ್ ಜೊತೆ ವರ್ತಿಸಿ ಅದು ಉಷ್ಣ ಬಿಡುಗಡೆ ಮಾಡೋದನ್ನು ನಾವು ದಹನ ಅಂತ ಕರಿತೀವಿ. ಇವಾಗ ಒಂದು ಸೌದೆ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು. ಮೆಗ್ನೀಷಿಯಂ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗಿ ಉಷ್ಣ ಮತ್ತು ಶಾಖ ಉತ್ಪತ್ತಿಯಾಗುತ್ತದೆ. ಕಲ್ಲಿದ್ದಲು ಕೂಡ ಗಾಳಿಯಲ್ಲಿ ಉರಿದು ಕಾರ್ಬನ್ ಡೈಆಕ್ಸೈಡ್ ಉಷ್ಣ ಮತ್ತು ಬೆಳಕನ್ನು ಉತ್ಪತ್ತಿ ಮಾಡುತ್ತದೆ. ಅಡುಗೆ ಅನಿಲ ಶೀಘ್ರವಾಗಿ ಉರಿದು ಉಷ್ಣ ಮತ್ತು ಬೆಳಕು ಉತ್ಪತ್ತಿ ಮಾಡುತ್ತದೆ. ಇಂತಹ ದಹನವನ್ನು ಕ್ಷಿಪ್ರ ದಹನ ಎನ್ನುತ್ತೇವೆ. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ವಸ್ತುವೊಂದನ್ನು ತಕ್ಷಣ ಸ್ಫೋಟಿಸಿ ಜ್ವಾಲೆಯಾಗಿ ಉರಿಯುವಂತಹ ದಹನವನ್ನು ಸ್ವಯಂ ಪ್ರೇರಿತ ದಹನ ಎನ್ನುತ್ತೇವೆ. ಅಡುಗೆ ಅನಿಲ, ನಾವು ಅಡುಗೆ ಮಾಡುವಂತಹ ಒಲೆ ಆಗಿರ್ಬೋದು ಅಥವಾ ಗ್ಯಾಸ್ ಆಗಿರ್ಬೋದು, ಅದು ಉರಿದು ಉಷ್ಣ ಮತ್ತು ಶಾಖವನ್ನು ಉತ್ಪತ್ತಿ ಮಾಡುತ್ತದೆ. ಇಂಧನ ಎಂದರೇನು? ಗೃಹ ಬಳಕೆ ಮತ್ತು ಕೈಗಾರಿಕಾ ಉದ್ದೇಶಗಳಿಗೆ ಉಷ್ಣ ಶಕ್ತಿಯ ಆಕಾರವಾಗಿ ಮುಖ್ಯವಾಗಿ ಕಟ್ಟಿಗೆ, ಇದ್ದಿಲು, ಪೆಟ್ರೋಲ್, ಸೀಮೆಎಣ್ಣೆ ಇತ್ಯಾದಿ ವಸ್ತುಗಳನ್ನು ನಾವು ಇಂಧನ ಅಂತ ಕರಿತೀವಿ. 1 ಕಿಲೋಗ್ರಾಂ ಇಂಧನ ಸಂಪೂರ್ಣ ದಹನದಿಂದ ಬಿಡುಗಡೆಯಾಗುವ ಉಷ್ಣಶಕ್ತಿಯನ್ನು ಮೌಲ್ಯವನ್ನು ಕಿಲೋ ಜೌಲ್ ಅಥವಾ ಕಿಲೋಗ್ರಾಂ ಎಂಬ ಏಕಮಾನದಿಂದ ಅದನ್ನು ಸೂಚಿಸ್ತಾರೆ. ಇಂಧನಗಳ ಅಪೂರ್ಣ ದಹನದಿಂದ ಕಾರ್ಬನ್ ಮಾನಾಕ್ಸೈಡ್ ಅನಿಲ ಉತ್ಪತ್ತಿಯಾಗುತ್ತದೆ. ಇದು ಬಹಳ ವಿಷಕಾರಿ ಅನಿಲ. ಯಾವುದು? ಕಾರ್ಬನ್ ಮಾನಾಕ್ಸೈಡ್. ಇಂಧನಗಳ ದಹನ ಕ್ರಿಯೆಯು ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಗೊಳಿಸುತ್ತದೆ. ಇಂಧನಗಳನ್ನು ನಾವು ಉರಿಸೋದ್ರಿಂದ, ಪೆಟ್ರೋಲ್, ಡೀಸೆಲ್ ಅದೆಲ್ಲ ಉರಿಸೋದ್ರಿಂದ ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ? ಅನಿಲ ಬಿಡುಗಡೆಯಾಗುತ್ತೆ. ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಅಧಿಕ ಪ್ರಮಾಣವು ಜಾಗತೀಕರಣವನ್ನು ಉಂಟು ಮಾಡುತ್ತದೆ. ಪರಿಸರದಲ್ಲಿ ಹೆಚ್ಚು ಉಷ್ಣತೆಯನ್ನು ಉಂಟು ಮಾಡುತ್ತದೆ. ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಮಳೆ ನೀರಿನಲ್ಲಿ ವಿಲೀನಗೊಂಡು ಆಮ್ಲಗಳಾಗುತ್ತವೆ. ಇಂತಹ ಮಳೆಯನ್ನು ಆಮ್ಲ ಮಳೆ ಎಂದು ಕರೆಯುತ್ತೇವೆ. ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಏನಿದೆ ಅದು ಮಳೆ ನೀರಿನಲ್ಲಿ ಸೇರಿಕೊಂಡು ಏನಾಗುತ್ತೆ? ಆಮ್ಲವನ್ನು ಉತ್ಪತ್ತಿ ಮಾಡುತ್ತದೆ, ಆಮ್ಲಗಳಾಗುತ್ತವೆ. ಅಂತಹ ಮಳೆಯನ್ನು ನಾವು ಆಮ್ಲ ಮಳೆ ಅಂತ ಸಹ ಕರಿತೀವಿ.